ಈಗ ಚಿದಾರಾಮ್ ಅವರ ಬಿಜೆಪಿ ಅಡೆತಡೆ ಇಲ್ಲ ನಮ್ಮ ಪಕ್ಷದಲ್ಲಿ. ಒಂದು ಏನಾಗಿತ್ತು ಅಂದ್ರೆ, ಈಗೇನು ಅತೃಪ್ತ ಶಾಸಕರು ಪಕ್ಷ ಬಿಡ್ತಾ ಇದ್ದಾರೆ, ಅದಕ್ಕೆ ಪಕ್ಷ ಬಿಡೋದಕ್ಕೆ ಮೋದಿ ಅವರು, ಅಮಿತ್ ಶಾ ಅವರು 50 ಕೋಟಿ 40 ಕೋಟಿ 60 ಕೋಟಿ 30 ಕೋಟಿ ಅಂತ ಮಾತಾಡಿದಂತದ್ದು ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು. ನಾನು ಯಾಕೆ ಆ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅಂದ್ರೆ, ಅವತ್ತಿನ ದಿನದಲ್ಲಿ ನಮ್ಗೇನು ಅವಶ್ಯಕತೆ ಇರ್ಲಿಲ್ಲ. ಅವಶ್ಯಕತೆ ನಾವು ರಾಜಕಾರಣ ಮಾಡಕ್ಕೆ ಅಂತ ಇದೀವಿ, ಕಾಯ್ತಾ ಇದ್ವಿ. ಆದ್ರೆ ಅವರೇ ಅವರ ಮಧ್ಯದಲ್ಲಿ ಇದ್ದಂತ ಭಿನ್ನಾಭಿಪ್ರಾಯಗಳು ಈಗ ನೋಡಿ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನನ್ನ ಸರ್ಕಾರ ಬಿಡಕ್ಕೆ ಬಿಜೆಪಿ ಕಾರಣ ಅಲ್ಲ, ಸಿದ್ದರಾಮಯ್ಯ ಕಾರಣ ಅಂತ. ಸಿದ್ದರಾಮಯ್ಯ ಹೇಳ್ತಾ ಇದ್ರು, ನೀವು ಸರಿಯಾಗಿ ನಡ್ಕೊಳ್ಳಿಲ್ಲ, ಅದಕ್ಕೆ ನಮ್ಮವ್ರು ಹೋದ್ರು ಅಂತ. ಇವು ಇಬ್ಬರ ಮಧ್ಯೆ ಇರೋ ಬಡದಾಟ ಮತ್ತೆ ಆಂತರಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ನಮ್ಮನ್ನ ತಗೊಂಡೋಗಿ ನೀವಿಲ್ಲ, ನೀವೇ ಅವ್ರನ್ನ ಕೊಂಡ್ಕೊಂಡ್ಬಿಟ್ಟಿದ್ದೀರಾ, ನಮ್ಮ ಪಕ್ಷದ ನಾಯಕರುಗಳಿಗೆ ನೀವು ಜವಾಬ್ದಾರಿಯಿಂದ ನೀವು ಹೊರಿಸಲಿಲ್ಲ, ಅವರಿಗೆ ಫ್ಲೈಟ್ ಅಲ್ಲ, ಪ್ರತಿಪಕ್ಷ ಕಚ್ಚಾಡ್ಕೊಂಡ್ರೆ ಆಡಳಿತ ಪಕ್ಷದವರಿಗೆ ಲಾಭ ಅಲ್ವಾ? ಈಗ ನೀವು ಮರಲಿಲ್ಲ ಯಾಕೆ ಅಂತ. ಇಂತ ಒಂದು ಪರಿಸ್ಥಿತಿಗಳಲ್ಲಿ ಸರ್ಕಾರ ರಚನೆ ಮಾಡ್ಬೇಕು ಅನ್ನೋ ಉದ್ದೇಶನ ನಮ್ಮ ಬಿಜೆಪಿ ಹೈಕಮಾಂಡ್ ಇರ್ಲಿಲ್ಲ. ಅಲ್ಲಿ ಇದ್ದಿದ್ದು ಒಂದು ಸ್ಥಿರ ಸರ್ಕಾರ ಬೇಕು. ಇವಾಗ ಕೇಂದ್ರದಲ್ಲಿ ಸ್ಥಿರ ಸರ್ಕಾರ ಇದೆ. ಇವಾಗ ನಮ್ಮ ಅಲ್ಲಿ NDA ಸರ್ಕಾರ ನಮ್ಗೆ ಬೆಂಬಲವಾಗಿದ್ದಾವೆ. ಆದ್ರೂ NDA ಸರ್ಕಾರ ಎಲ್ಲೇ ಕೈ ಬಿಟ್ರು ನಮ್ಮನ್ನ ಸರ್ಕಾರ ಎಲ್ಲಿ ತಗೋಬೇಕು. ಹೋಸಲ ಅನಂತ್ ಕುಮಾರ್ ಹೆಗಡೆ ಅವರು ಇದ್ರು ಮಂತ್ರಿಮಂಡಲದಲ್ಲಿ, ರಮೇಶ್ ಜಿಗಜಿಣಗಿ ಅವರು ಇದ್ರು. ಈ ಸಲ ಅವ್ರು ಕೊಡ್ಲಿಲ್ಲ. ಕೊಡದೇ ಇದ್ರೆ ಏನ್ ಮಾಡಿದ್ರು, ಯಾರು ಏನು ಮಾತಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಅಷ್ಟೊಂದು ಸ್ಥಿರವಾದಂತ ಒಂದು ಸರ್ಕಾರ ಇದ್ದಾಗ ಇಲ್ಲಿ ಬಹುಮತ ಇದೆ ಅಂದ್ರೂ ಇವತ್ತು ಏನು ಅತೃಪ್ತ ಶಾಸಕರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ, ಅವನು ನಾವು ಇಲ್ಲಿ ತೃಪ್ತಿಪಡಿಸಬೇಕಾಗ್ತದೆ. ಮತ್ತೆ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ಯಾರನ್ನ ಎಲ್ಲಿ ಕುಳಿಸ್ಬೇಕಂತಕ್ಕಂಥದ್ದು ಆಕಾಂಕ್ಷೆಗಳು ಜಾಸ್ತಿ. ಹಂಗಾಗಿ ಸ್ವಲ್ಪ ಹೈಕಮಾಂಡ್ ಮತ್ತೆ ಅತಿವೃಷ್ಟಿ ಆಗಿತ್ತು. ಅತಿವೃಷ್ಟಿಯಿಂದ ಒಂದ್ ಸ್ವಲ್ಪ ದಿವಸ ಡಿಲೇ ಆಯ್ತು. ಈಗ ಒಂದಲ್ಲ ಎರಡು ಕಾರಣಗಳಿಂದ ಈ ತರ ಮುಂದಕ್ಕೆ ಹೋಗ್ತಾರೆ ಇದೆ. ಇವತ್ತು ಏನು ಎಲ್ಲಾರಿದ್ರು ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ಲ, ಯಾವುದೂ ಇಲ್ಲ. ಸರ್ಕಾರದ ರಚನೆ ಇವತ್ತು ಸಂಪೂರ್ಣವಾಗಿ ಆಗ್ತದೆ. ಮತ್ತೆ ಇವತ್ತೇನ್ ಮಂತ್ರಿಮಂಡಲ ವಿಸ್ತರಣೆ ಮಾಡಕ್ಕೆ ಈಗ ರಾಜ್ಯಪಾಲರಿಗೆ ಹೋಗಿದೆ ಪಟ್ಟಿ, ಅದೇ ಅಧಿಕೃತವಾಗಿ ಅನೌನ್ಸ್ ಆಗೋವರೆಗೂ ನಾವು ಕಾಯ್ಬೇಕಾಗ್ತದೆ. ಯಾಕೆ ಗೊಂದಲ ಅಂತ ಹೇಳಿ ಈಗ ಸೋಮವಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಹೇಳಿದ್ರು ಸ್ಪಷ್ಟವಾಗಿ 10 ಗಂಟೆಗೆ ನಾನು 10ರಿಂದ 11 ಗಂಟೆಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ. ರಾಜಭವನದಲ್ಲಿ ಸ್ವಲ್ಪ ತಡ ಆಗಿರೋದ್ರಿಂದ ನಾವೇನು ಅದನ್ನ ಕೇಳಕ್ಕಾಗಲ್ಲ. ರಾಜ್ಯಪಾಲರಿಗೆ ಯಾಕ್ರಿ ನಾವು ಕಳ್ಸಿದ್ ಇಷ್ಟು ಬೇಗ ಹಾಕ್ಲಿಲ್ಲ ಸಹಿ ಅಂತ ಕೇಳಕ್ ಆಗಲ್ಲ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ನಮ್ಮ ಪಕ್ಷ ಸ್ಥಿರವಾಗಿದೆ. ಮತ್ತೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಯಾವುದೇ ಒಂದು ಅವ್ರಿಗೂ ಆಸೆ ಆಕಾಂಕ್ಷೆಗಳು ಇದ್ರು ಎಲ್ಲೂ ಏನು ಸಮಸ್ಯೆ ಆಗ್ದಂಗೆ ಬಗೆಹರಿಸುವಂತ ಕೆಲಸನೂ ನಮ್ಮವ್ರು ಮಾಡ್ತಾರೆ. ಹಾಗಾಗಿ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ರಾತ್ರಿಗೆ ಅದು ಪಟ್ಟಿ ಬಿಡುಗಡೆ ಆಗ್ತದೆ. ಈಗ ಮಾಧ್ಯಮಗಳಲ್ಲಿ ಒಂದು ಮಾಧ್ಯಮದಲ್ಲಿ ಕೆಲವರಿಗೆ ಇಂಥ ಖಾತೆ ಅಂತಾರೆ, ಇನ್ನೊಂದು ಕಾದ್ರೆ ಇನ್ನೊಂದು ಅಂತಾರೆ. ಅದು ಊಹೆಯಿಂದ ಅವ್ರಿಗೆ ಬಿಟ್ಟಂತ ಸ್ವಾತಂತ್ರ್ಯ ಅದು. ನಾವು ಅದನ್ನ ಅವ್ರ ಸ್ವಾತಂತ್ರ್ಯ ಯಾಕೆ ಹಿಂಗ್ ಬರ್ತಾ ಇದೆ ಅಂತ ಕೇಳಕ್ಕೂ ಆಗಲ್ಲ. ಅಧಿಕೃತವಾಗಿ ಮುದ್ರೆ ಹಾಕಿ ರಾಜ್ಯಪಾಲರಿಂದ ಬರ್ತಕ್ಕಂಥ ಮಾಹಿತಿನೇ ನಮಗೆ ಮುಖ್ಯ ಅಂತ ಭಾವಿಸಿದ್ವಿ. ಹಾಗಾಗಿ ಇದು ತಡ ಆಗಿಲ್ಲ. ಇವತ್ತು ಮಂತ್ರಿಮಂಡಲ ವಿಸ್ತರಣೆ ಆಗಿದ್ದ ತಕ್ಷಣ ಎಲ್ಲಾ ಮಂತ್ರಿಗಳು ಎಲ್ಲಿ ಅತಿವೃಷ್ಟಿ ಆಗಿದೆ, ಅತಿವೃಷ್ಟಿ ಆಗಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಮಾಡಿದಂತ ಕೆಲಸಗಳು ಮಾಡಿದ್ದಾರೆ. ಇವತ್ತು ಬರ ಪರಿಹಾರಕ್ಕೂ ಒಂದು ಕೇಂದ್ರದಿಂದ ತಂಡ ಬಂದಿದೆ. ಇವತ್ತು ಏನ್ ಸಮಾಜಕ್ಕೆ ಮೆಸೇಜ್ ಕೊಡ್ಬೇಕಾಗಿತ್ತು ಅದನ್ನ ಕೊಡ್ತಕ್ಕಂಥದ್ದು. ಮತ್ತೆ ಆ ಜನ ಬಡ ಜನ, ಆ ಎಲ್ಲಾ ಜನರು, ಎಲ್ಲರೂ ಬಡವರು ಶ್ರೀಮಂತ ಅಂತ ಏನಿಲ್ಲ, ಟೋಟಲಿ ಅಲ್ಲಿ ಅನ್ಯಾಯ ಆಗಿದೆ. ಅವ್ರೆಲ್ರಿಗೂ ನ್ಯಾಯ ಕೊಡಿಸುವಂತ ಕೆಲಸ ಇವತ್ತು ನಮ್ಮ ಪಕ್ಷ ಮಾಡ್ತದೆ. ನಾವು ಜನಾನುರಾಗಿ ಪಕ್ಷ, ಮತ್ತೆ ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು. ಹಂಗಾಗಿ ಜನರ ಬಗ್ಗೆ ಪಕ್ಷ ರಾಜಕಾರಣಕ್ಕಿಂತಾನು ದೇಶ ಮತ್ತು ರಾಜ್ಯ ಎರಡು ಸುಭಿಕ್ಷವಾಗಿರ್ಬೇಕಂತಕ್ಕಂಥ ದಿಕ್ಕಿನಲ್ಲಿ ಕೇಂದ್ರದಿಂದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಅದರ ಸೂಚನೆ ಅಂತ ಪಾಲಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ತಡ ಮಾಡೋದಕ್ಕೆ ಕಾಂಗ್ರೆಸ್ ಹೋಗ್ತಾ ಯಾವ ಗೊಂದಲನೂ ಇಲ್ಲ. ಈಗಾಗಲೇ ಬೆಳಗ್ಗೆ ಒಂದು ಮಾತು ಸತೀಶ್ ಅವರು ಹೇಳಿದ್ರು, ಅವತ್ತು ದೋಸ್ತಿ ಸರ್ ಅತಿವೃಷ್ಟಿ ಇದ್ದ ಪ್ರವಾಹದಲ್ಲಿ ಎಲ್ಲರೂ ಹೋಗಿ ಕೆಲಸ ಮಾಡಕ್ ಹೋಗಿದ್ರು ವಿನ ಕಾಂಗ್ರೆಸ್ ಅವರು ಇದಕ್ಕೆ ಹೇಳ್ಬೇಕು, ಆ ಸಿದ್ದರಾಮಯ್ಯವ್ರಿಗೆ ಹೇಳ್ಬೇಕು. ಈ ಸರ್ಕಾರ ಬೀಳೋದಕ್ಕೆ ಕಾರಣ ಆ ಕುಮಾರಸ್ವಾಮಿ ಏನ್ ಹೇಳಿದ್ರು ಬೆಳಗ್ಗೆ. ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಬಿದ್ರು. ಈ ಕಾರಣ ಸಿದ್ದರಾಮಯ್ಯ ಹೇಳಿದಕ್ಕೆ ಕಾರಣ ಅಂತ ಹೇಳಿದ್ರು. ಬಿಜೆಪಿ ಕಾರಣ ಅಲ್ಲ. ಮಾಜಿ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಪಕ್ಷ, ಶಿಸ್ತಿನ ಪಕ್ಷ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಯಾಕೆ? ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಸಬ್ಜೆಕ್ಟ್ ಮೇಲೆ ಹೋಗೋಣ. ಈ ಸರ್ಕಾರ ಬೀಳೋದಕ್ಕೆ ಬಿಜೆಪಿ ಕಾರಣ ಅಲ್ಲ, ಇದಕ್ಕೆ ಕಾರಣ ಸಿದ್ದರಾಮಯ್ಯ ಕಾರಣ. ಅವರಿಗೆ ಸ್ಪೆಷಲ್ ಫ್ಲೈಟ್ ಅರೇಂಜ್ ಮಾಡಿ ಕುಮಾರಸ್ವಾಮಿ ಅವರು. ಇವರು ಅರ್ಥ ಮಾಡ್ಕೋಬೇಕು. ಅಲ್ಲಿ ಸರ್ಕಾರ ಸುಭದ್ರವಾದ ಸೂಕ್ಷ್ಮವಾಗಿ ಗಮನಿಸಿನೇ ತೀರ್ಮಾನ ತಗೊಳ್ತಾರೆ. ಈ JDS ನೋಡ್ತಾರ, ಕಾಂಗ್ರೆಸ್ ನೋಡ್ತಾರ, ಇದ್ದಕ್ಕಿದ್ದಂಗೆ ಬೆಳಗ್ಗೆ ಒಂದ್ ಮಾತು, ಮಧ್ಯಾಹ್ನಕ್ಕೆ ಒಂದ್ ಮಾತು, ರಾತ್ರಿಗೆ ಒಂದ್ ಮಾತು ಹೇಳಕ್ ಆಗಲ್ಲ. ನಾವು ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ನಮ್ಮ ದೃಷ್ಟಿ ಅದು ಇದೇ ಸಿದ್ದರಾಮಯ್ಯನವರು ಈ ಸರ್ಕಾರ ಬೀಳೋದಕ್ಕೆ ಕಾರಣ ಅಂತ ಹೇಳ್ದಂತವ್ರು ದೇವೇಗೌಡರು.
ಇದನ್ನ ಅರ್ಥ ಮಾಡ್ತೇವೆ. ಆಮೇಲೆ ಪ್ರಶ್ನೆ ಅಲ್ಲ, ಇವತ್ತು ಚರ್ಚೆ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಬಿಜೆಪಿ ಅವರಲ್ಲ, ನಿಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿದ್ದಂತ ಅಂಗಪಕ್ಷ ಜೆಡಿಎಸ್ ನಾಯಕರುಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಅಲ್ಲ, ಖಾತೆ ಆಗಿದೆ, ಖಾತೆ ಈಗ ಇವತ್ತು ನಾವು ನಿಧಾನವಾದ್ರೂ ಒಳ್ಳೆ ಸರ್ಕಾರ ಕೊಡ್ತಕ್ಕಂತ ದಿಕ್ಕಿನಲ್ಲಿ ನಮ್ ಕೆಲಸ ಮಾಡ್ತಾ ಇದ್ದೇವೆ. ನಾವೀಗ ಚಿಂತೆ ಮಾಡ್ಬೇಕಂತಿಲ್ಲ. ಉತ್ತರನೇ ಕೊಡಲಿಲ್ಲ ಅದಕ್ಕೆ. ಯಾವಾಗ ಖಾತೆಗಳ ರಾಜಭವನಕ್ಕೆ ಪಟ್ಟಿ ಹೋಗಿದೆ, ರಾಜಭವನದಲ್ಲಿ ಪಟ್ಟಿ ರಿಲೀಸ್ ಮಾಡ್ಬೇಕು, ರಾತ್ರಿ ಮಾಡ್ತಾರೆ. 25 ದಿವಸದಿಂದ ಏನಾಗಿತ್ತು ಅಂತಕ್ಕಂಥದ್ದು ಕಾಂಗ್ರೆಸ್ ಅವರು ಮಲಗಿದಾರೆ ಅನ್ಸುತ್ತೆ. ಅವ್ರಿಗೊಬ್ಬ ವಿರೋಧ ಪಕ್ಷ ನಾಯಕರೇ ಇಲ್ಲ. ಅವ್ರು ವಿರೋಧ ಪಕ್ಷ ನಾಯಕರು ಮಾಡ್ಕೊಂಡಿದ್ದಾರೆ. ವಿರೋಧ ಮಾಡಕ್ಕೆ ವಿರೋಧ ಪಕ್ಷ ನಾಯಕರೇ ಇರಲ್ಲ. ಯಾರು ನಿಮ್ ವಿರೋಧ ಪಕ್ಷ ನಾಯಕರು? ಇವತ್ತು ನಿಮ್ ವಿರೋಧ ಪಕ್ಷ ನಾಯಕರು ಡಿ ಕೆ ಶಿವಕುಮಾರ ಇಲ್ಲ, ಸಿದ್ದರಾಮಯ್ಯನವರ, ಅದೇ ನಿಮ್ಗೆ ಗೊತ್ತಿಲ್ಲ. ಅದನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ನಿಮ್ ಮನೆಯಲ್ಲಿ ಬಿದ್ದಿರ್ತಕ್ಕಂಥ ಇಲಿಯನ್ನು ನೋಡಿ. ಕಚ್ಚಾಟ ಇದೆಯಲ್ಲ, ಕಮಿಟಿ ಬಂದಿದೆ, ಅದಕ್ಕಾದ್ರೂ ಕಮಿಟಿ ಬಂದಿದೆ, ಒಂದು ತಜ್ಞ ಕಮಿಟಿ ಆಯ್ತು. ಈಗ ಜನಗಳಿಂದ ಇದುವರೆಗೂ ಒಬ್ಬ ವಿರೋಧ ಪಕ್ಷ ನಾಯಕರು ಮಾತಾಡ್ತೀರ ನೀವು. ಮಂತ್ರಿಮಂಡಲ ಮಾಡೋದು ಅಧಿಕಾರನೇ ಕರೆಕ್ಟ್ ಆಗಿ ನಡೆಸ್ತಾ ಇಲ್ಲ. ವಿರೋಧ ಪಕ್ಷ ನಾಯಕರಲ್ಲ ಅಧಿಕೃತವಾಗಿ. ವೀಕ್ಷಕರ ಸ್ಟೋರಿ ಬೋರ್ಡ್ ಒಂದು ಬ್ರೇಕ್. ಇವನ್ನ ಮಾಡಿದ್ದು ಹೈಕಮಾಂಡ್ ತೀರ್ಮಾನ ಯಾರು ಬೇಡನಕ್ಕಾಗಲ್ಲ, ಒಪ್ಕೊಂಡಿದ್ದಾರೆ. ಆದ್ರೆ ಉಪಮುಖ್ಯಮಂತ್ರಿ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದು ನಿಜಾನ ಸುಳ್ಳು ಅಂತಕ್ಕಂಥದ್ದು ಅವ್ರು ಆದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆನೆ ಅವು 10 ಜನ ಹೇಳ್ತಾ ಇದಾರೆ ಹೆಸರುಗಳು. ಈಗ ಈಶ್ವರಪ್ಪನವರು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ, ನಮ್ಮ ಅಶೋಕ್ ಅವರು ಉಪಮುಖ್ಯಮಂತ್ರಿ ಅಂತೆಲ್ಲ ಹೇಳ್ತಾ ಇದಾರೆ. ಅದು ಊಹೆಗಳಿವಿನ, ಅದು ಅಧಿಕೃತ ಅಲ್ಲ. ಊಹೆಗಳಿಗೆ ನಾವು ಉತ್ತರ ಕೊಡೋಕು ಆಗಲ್ಲ. ಅಲ್ಲ, ಖಚಿತ ಅಂತಕ್ಕಂಥದ್ದು ಮಾಧ್ಯಮಗಳು, ಒಂದ್ ಮಾಧ್ಯಮ ಒಂಥರ ಹೇಳ್ತದೆ, ಇನ್ನೊಂದ್ ಮಾಧ್ಯಮ ಇನ್ನೊಂದ್ ಹೇಳ್ತಾರೆ. ಅದು ಮಾಧ್ಯಮಗಳು ಹೇಳೋದೆಲ್ಲ ಖಚಿತ ಅಂತಕ್ಕಂಥದ್ದು ಅಧಿಕೃತ ಅಲ್ಲ. ಅದು ಬರ್ತಾ ಇರ್ಬೋದು. ಆದ್ರೂ ಉಪಮುಖ್ಯಮಂತ್ರಿ ಸ್ಥಾನ ಇರುತ್ತೆ ಅನ್ನೋದನ್ನ ಸಿಎಂ ಅವರೇ ಹೇಳಿದ್ದಾರೆ, ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ಇರುತ್ತೆ, ಸೋಮವಾರ ಪ್ರಕಟಿಸ್ತೀವಿ ಅಂತಾನು ಹೇಳಿದ್ದಾರೆ. ಈಗ ಸೊ ಹಾಗಾದ್ರೆ ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕಲ್ಲ. ಅದನ್ನ ಮೋದಿ ಅಮಿತ್ ಶಾನೇ ಕೇಳ್ಬೇಕು ನಾವು, ಯಾರು ಮಾಡ್ತೀವಿ ಅಂತ. ಅಲ್ಲ, ಇದನ್ನ ನಾನು ಇಲ್ಲಿ ಕೂತ್ಕೊಂಡು ಹೇಳಕ್ ಆಗಲ್ಲ. ರಾಜ್ಯ ನಾಯಕರ ಕೈಯಲ್ಲಿ ಏನೂ ಇಲ್ಲ. ಅಲ್ಲ, ನಾನು ವಕ್ತಾರನಾಗಿ ಇಲ್ಲಿ ಕೂತ್ಕೊಂಡು ಅದನ್ನ ಹೇಳಕ್ ಆಗಲ್ಲ. ಅದನ್ನ ಹೇಳಂತ ನಮ್ಮನ್ನ ಕಳ್ಸಿಲ್ಲ. ನಮ್ಮ ಪಕ್ಷದ ಜವಾಬ್ದಾರಿ ಇದೆ, ಬದ್ಧತೆ ಇದೆ. ಈ ರಾಜ್ಯದ ಜನರನ್ನ ಸುಭಿಕ್ಷವಾಗಿ ತಗೊಂಡು ಹೋಗ್ಬೇಕು. ಈ ರಾಜ್ಯ ಒಂದು ಸುರಕ್ಷಿತವಾದಂತ ರಾಜ್ಯ ಆಗ್ಬೇಕು. ಈ ರಾಜ್ಯ ಇವತ್ತು ಮಳೆ ಅತಿವೃಷ್ಟಿಯಿಂದ ರಾಜ್ಯ ಮುಳುಗಿದೆ. ಅದನ್ನ ಏನಾದ್ರೂ ಮಾಡಿ ಇನ್ನಷ್ಟು ಬಲವಾಗಿ ಕಟ್ಟಬೇಕಂತಕ್ಕಂಥ ಚಿಂತೆ ಇದೆ. ಇವತ್ತು ಯಾವ್ದೋ ರಾಜ್ಯಗಳು ಏನೇನ್ ಆಗ್ತಾ ಇದಾವೆ ಅಂತಕ್ಕಂಥದ್ದನ್ನು ಮೊದಲು ಸರ್ಕಾರ ಸುಭದ್ರವಾಗಿದ್ರೆ ಆಮೇಲೆ ಸುಭಿಕ್ಷೆ ಆಗೋದ್ರ ಬಗ್ಗೆ ಯಾವ ರೀತಿ ಕೊಡ್ತೀರಿ? ಬಹಳ ಜನ ಮಾತಾಡಿದ್ದು ಕತ್ತಿಯವರ ಮಾತಿನ ಬಗ್ಗೆ ಮಾತಾಡಿದ್ರು, ರೇಣುಕಾಚಾರ್ಯರ ಬಗ್ಗೆ ಮಾತಾಡಿದ್ರು, ನಿಂಬಾವಳಿಯರ ಬಗ್ಗೆ ಮಾತಾಡಿದ್ರು. ಎಲ್ಲ ಅತೃಪ್ತರಾಗಿದೆ ಅಂತ. ಯಾರು ಅತೃಪ್ತರು. ಅವ್ರಿಗೆ ನೋವಿದೆ. ನಾನು ಮಂತ್ರಿ ಆಗ್ಬೇಕು, ಈಗ ನನಗೂ ಆಸೆ ಇದೆ, ನಾನು ರಾಜಕೀಯ ಮಾಡ್ತಾ ಇದ್ದೀನಿ, ನನ್ಗೇನಾದ್ರು ಒಂದು ಅವಕಾಶ ಬೇಕು ಅಂತ. ಹಂಗಂದಾಕ್ಷಣ ಪಕ್ಷದ ಶಿಸ್ತಿನ ಸಿಪಾಯಿನೇ ನಾನು. ನನಗೇನು ಕೊಡ್ಲಿಲ್ಲ ಅಂತ ಪರವಾಗಿಲ್ಲ, ಇನ್ನ 10 ವರ್ಷ ಹಿಂಗೆ ದುಡಿತೀನಿ. ಇವತ್ತು ದೇಶ ಮುಖ್ಯ ನಮ್ಗೆ. ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ದೊಡ್ಡ ನಾಯಕ ಇವತ್ತು ದೇಶದ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ಕೊಂಡು ರಾತ್ರಿ ಆಗಲು. ಸರ್, ದೇಶದ ಬಗ್ಗೆನಾ? ದೇಶದಲ್ಲಿರೋ ಒಂದು ರಾಜ್ಯದ ಬಗ್ಗೆ ಕಿಂಚಿತ್ ಕಾಳಜಿ ಇದೆ ಬಿಡಿ. ವೈಮಾನಿಕ ಸಮೀಕ್ಷೆ ಮಾಡಿ ಸರ್. ಇವತ್ತು ಅಧಿಕಾರಿ ಅಧಿಕಾರಿಗಳು ಸಮೀಕ್ಷೆ ಸಮೀಕ್ಷೆ ಮಾಡಕ್ ನಮ್ಮ ರಾಜ್ಯ ಕೇಂದ್ರದ ದೇಶದ ಬಗ್ಗೆ ಕುಮಾರ್ ಅವರು ನೀವೊಂದು ಹೇಳ್ತಾರೆ, ನಿಮ್ಮ ನಾಯಕರು ಹೇಳ್ತಾರಲ್ಲ. ಅಮಿತ್ ಶಾ ಮತ್ತು ನಮ್ಮ ನಾಯಕರು ಮಾಡಬೇಕು ತಕ್ಷಣ ಕರ್ನಾಟಕ ದೇವೇಗೌಡರ ಬಗ್ಗೆ
ಮಾತಾಡೋಕೆ ಏನು ಇದಿಲ್ಲ ಬಿಡಿ. ಅದೇ ದೇವೇಗೌಡರು ನಾವು ಮಾತು ಹೇಳ್ತಾ ಇಲ್ಲ. ದೇವೇಗೌಡ ಹೇಳಿ ಮಾತು ಹೇಳ್ತಾ ಇದೀವಿ. ಏನ್ ಮಾಡಿದ್ದೀರಾ? ಸತೀಶ್ ಯಾರು ಜನಕರೇ ಇಲ್ಲ ಇಲ್ಲಿ. ಡಿ ಕೆ ಶಿವಕುಮಾರ್ ಆಗ್ಲಿ ಹಳೆ ಕಾಂಗ್ರೆಸ್ ಅವ್ರ ಲೆಕ್ಕಕ್ಕೆ ಇಲ್ಲ. ಸಿದ್ದರಾಮಯ್ಯನವರು ಮತ್ತೆ ವಲಸೆ ಬಂದಿರ್ತಕ್ಕಂಥ ಒಳ್ಳೇದು ಹೇಳ್ತಾರೆ. ದಕ್ಷಿಣಕ್ಕೆ ದಕ್ಷಿಣ ಪದೇಶ್ವರ ಯಡಿಯೂರಪ್ಪರೇ ಅಂತ ಹೇಳ್ತಾರೆ. ಇವ್ರು ಏನೋ ನಮ್ಮ ಉಳಿಸೋದು. ನಮ್ಮಲ್ಲಿ ನಾಯಕರು ಸಾಮೂಹಿಕ ನಾಯಕತ್ವ ನಮ್ಮಲ್ಲಿದೆ. ಸಿದ್ದರಾಮಯ್ಯನವ್ರ ತರ ಕುಚೇಷ್ಟೆ ರಾಜಕಾರಣ ಮಾಡೋದಿಲ್ಲ ನಾವು. ಕುಚೇಷ್ಟೆ ರಾಜಕಾರಣಗಳು ಮಾಡೋದಿಲ್ಲ. ಇವತ್ತು ಸಾಮೂಹಿಕ ನಾಯಕತ್ವ ನಮ್ಮಲ್ಲಿದೆ. ಅವ್ರು ಹೇಳಿದ್ರೆ ನಿಜ ಆದ್ರೂ ಕೂಡ ಅವರ ವಿಚಾರದಲ್ಲಿ ಯಾವುದೇ ರೀತಿ ಯಾರು ಮಾತಾಡಕ್ಕಾಗಲ್ಲ. ಒಬ್ಬ ಮನೆಗೆ ಇವತ್ತು ನಾವು ಈ ಡಿಬೇಟ್ ಅಲ್ಲಿ ಕೂತಿದ್ದೀವಿ. ಇವತ್ತು ನಾವು ಈ ಡಿಬೇಟ್ ಅಲ್ಲಿ ಕೂತಿದ್ದೀವಿ. 5 ಜನ 5 ಪಕ್ಷದಿಂದ ಬಂದಿದ್ದೇವೆ. 5 ಪಕ್ಷದಿಂದ ಬಂದ್ರು ನೀವೇ ಕಮಾಂಡ್ರು. ನಮ್ಗೆ ನೀವ್ ನಿಲ್ಸಿ ಅಂದ್ರೆ ನಾವು ನಿಲ್ಸ್ಬೇಕು. ಇವಾಗ ನೀವು ನಿಮ್ಮ ವಿರುದ್ಧ ಮಾತಾಡಕ್ಕಾಗಲ್ಲ. ಅದು ಉದಟನ ಆಗ್ತದೆ. ನೀವಿಲ್ಲ ಈ 5 ಪಕ್ಷಗಳಲ್ಲಿ ಅದರಲ್ಲಿ ಒಬ್ಬ ಜರ್ನಲಿಸ್ಟ್ ಬಂದಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ. ಅವರು ಮತ್ತೆ 4 ಪಕ್ಷಗಳ ಮಧ್ಯೆ ನೀವು ಏನ್ ಹೇಳ್ತೀರಾ, ಸಿಗ್ನಲ್ ಕೊಡ್ತೀರಾ ನಿಲ್ಸಿ ಅಂತ. ನಾವು ನಿಂತ್ಕೋತೀವಿ ಸುಮ್ನೆ. ಯಾಕೆ ಹೇಳಿ? ನಿಮ್ಗೆ ಗೌರವ ಕೊಡ್ಬೇಕು. ಗೌರವ ಕೊಡೋದು ನಾವು ಕಲಿಬೇಕು. ಕಲಿದೇ ಇರ್ತಕ್ಕಂಥ ಕೆಲಸ 60 ವರ್ಷ ಇದೇ ಕಾಲದಲ್ಲಿ ಮಾಡ್ಕೊಂಡು ಕಾಂಗ್ರೆಸ್ ಅನ್ನ ಹಾಳು ಮಾಡ್ತಾ ಇದ್ದಾರೆ. ಅವ್ರನ್ನ ನಾಶ ಮಾಡಿದ್ರು. ಸಿದ್ದರಾಮಯ್ಯ ಸಂಪೂರ್ಣವಾಗಿ ನೀವು ಇದೇ ವೇದಿಕೆಯಲ್ಲಿ ಮಾತಾಡ್ತಾ ಇದ್ರಿ. ಬಿಜೆಪಿ ಮೆಚ್ಚುತ್ತದೆ. ಈ ರಾಜ್ಯವನ್ನ ಕಟ್ತೇವೆ. ಇವತ್ತು ಎಲ್ಲಿ ಬರಗಾಲ ಮತ್ತು ಎಲ್ಲಿ ಅತಿವೃಷ್ಟಿ ಆಗಿದೆ ಆ ರಾಜ್ಯದ ಜಿಲ್ಲೆಗಳನ್ನು ಕಟ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ನಾಯಕರು ಮಾಡ್ತಾರೆ. ಇವತ್ತು ಹೈಕಮಾಂಡ್ ಸೂಚನೆ ಇದೆ. ಒಂದು ಕುಮಾರ್ ಅವರು ಹೇಳಿದ್ದು ಪ್ರವಾಸ ದೇಶ ಕಟ್ಟೋದ್ರ ಕಡೆ ಸರ್ಕಾರ ಮಹಾರಾಜರಿಗೆ ಜನರಿಗೆ ಆಕ್ರೋಶ ಇದೆ. ಆದ್ರೂ ಕೂಡ ನಿಮ್ಮನ್ನ 25 ಸೀಟ್ ಗೆಲ್ಸಿದ್ರಿ. 5 ವರ್ಷ ಕಾಂಗ್ರೆಸ್ ಅಧಿಕಾರ ಮಾಡ್ತು. 5 ವರ್ಷದಲ್ಲಿ ಅವ್ರು ಮಾಡಿದಂತ ಅಧಿಕಾರಕ್ಕೆ ಅವರಿಗೆ ಪೂರ್ಣ ಬಹುಮತ ಬರಬೇಕಾಗಿತ್ತು. ಆದ್ರೆ ಜನ ಮೆಚ್ಚ ಕೆಲಸ ಮಾಡಿ ಅವ್ರ ಮಂತ್ರಿನ ಕೆಲಸಕ್ಕೆ ಅವ್ರನ್ನ ಸೋಲಿಸಿದ್ರು. ಕೊನೆ ಏನಾಗಿದ್ದಲ್ಲಿ ಕಾಂಗ್ರೆಸ್ನವರು ಮನೆ ಬಾಗಿಲಿಗೆ ಓಡೋದವರು ಕಾಂಗ್ರೆಸ್ನವರು 5 ವರ್ಷ ಅಧಿಕಾರ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಅಧಿಕಾರ ಕೊಡ್ಬೇಕಾಗಿತ್ತು. ನೀವು ಮನೆ ಓಡೋಗ್ಬಿಟ್ರೆ ಅವರೇ ನಿಮ್ಮ ಕೋಮುವಾದ ಪಕ್ಷ ಹೇಳ್ತಾರೆ. ಇವತ್ತು ದೇವೇಗೌಡರು ಹೇಳ್ತಾರೆ ನಮ್ಮ ಕೋಮುವಾದಿಗಳ ವಿರೋಧಿಗಳಲ್ಲ, ನಮ್ಮ ಮೊದಲನೇ ಶತ್ರು ಆ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ರಾಜಕೀಯದಲ್ಲಿ ನೋಡ್ತಾ ಇಲ್ಲ ನೀವು ಜೆಡಿಎಸ್ ಅಲ್ಲೇ ಇಲ್ವಾ? ಇವತ್ತು ಪತ್ರಿಕೆಗಳಲ್ಲಿ ಬರ್ತಾ ಇದೆ ನೋಡಿ. ನೀವು ವಕ್ತಾರ ಕಾಂಗ್ರೆಸ್ ಜೆಡಿಎಸ್ ಬಗ್ಗೆ ಮಾಹಿತಿಗಳು ತಗೊಳ್ಳಿ. ನೋಡಿ ನಮ್ಮ ನಾಯಕರು ಏನು ತಪ್ಪು ಹೇಳಿದ್ದಾರೆ ಅಂತ ನೀವು ಬಿಂಬಿಸ್ಬೇಡಿ. ಬಂದಿದೆ ಮಾತಾಡೋದು ಬಿರುಕ್ಬಿಟ್ಟಾಗಿದೆ ಬೆಳಿಗ್ಗೆ. ಸರ್ಕಾರವನ್ನ ಕೆಡವಿ ಸರ್ ಏನಾಗಿದೆ ಸಿದ್ದರಾಮಯ್ಯ ಕಳಿಸಿದ್ದು ಸರ್ಕಾರ ಅವ್ರ ಕತೆ ಒಂದು ಅವರು ಮಂತ್ರಿಗಳ ಸ್ಥಾನ ಕೊಟ್ಟು ಇರುವಂತವ್ರ ಕತೆಗಳು ಅವ್ರಿಗೆ ಪ್ರಬಲ ಕತೆಗಳು ಅವರು ರಾಜೀನಾಮೆಯನ್ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ರು. ಆಮೇಲೆ ನೀವು ಪ್ರಯೋಗ ಮಾಡಿದಿರಿ. ಇವತ್ತು ಪ್ರಯೋಗ ಯಾರು? ರಮೇಶ್ ಕುಮಾರ್ ಅವರಿಗೆ ಒಂದ್ ಕಣ್ಣು ಬೆಣ್ಣೆ ಒಂದ್ ಕಡೆ ಸುಳ್ಳು ಕೆಲಸ ಮಾಡಿದ್ರು. ಉಮೇಶ್ ಯಾದವ್ ಅವ್ರನ್ನ ಅವರು ಪಕ್ಷ ಬಿಟ್ಟು ರಾಜೀನಾಮೆ ಕೊಟ್ಟು ಬಂದಿದ್ರು. ಅವ್ರಿಗೆ ಯಾಕೆ ಅಲ್ವೇ ಫ್ರೀಯಾಗಿ ಬಿಟ್ರು ಅಲ್ಲಿ? ಅವ್ರ ಪಕ್ಷದಲ್ಲಿ ಎಂಪಿ ಆಗಿಲ್ವಾ? ಇವತ್ತು ಅವಕಾಶಗಳನ್ನ ಎಲ್ಲಿ ಮತ್ತೆ ಸರ್ಕಾರ ಇವತ್ತು ರಚನೆ ಮಾಡ್ಬಿಟ್ರೆ ಭಾನುವಾರ ತರಾತುರಿಯಲ್ಲಿ ಸೋಮವಾರ ಮಂತ್ರಿಮಂಡಲ ರಚನೆ ಆಗ್ತದೆ. ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎಲ್ಲಿ ಮತ್ತೆ ಹೊಸದಾಗಿ ಅಧ್ಯಕ್ಷರು ಸಭಾಧ್ಯಕ್ಷರು ಮಾಡ್ತಾರೆ. ನಿಯೋಗ ಮಾಡ್ಬಿಟ್ಟು ಪ್ರವಾಸ
ಮಹಾಸಂತರ ಕಳಿಸ್ಬಿಟ್ರೆ ಮಂತ್ರಿಗಳ ಸ್ಥಾನ ಅವ್ರಿಗೆ ಆ ಖಾತೆಗಳನ್ನ ಅವ್ರಿಗೆ ಖಾತೆಗಳು ಇಂತ ಇಟ್ಬಿಟ್ಟಿದೀವಿ ನೀವು ಇಂತ ತಗೊಳ್ಳಿ ಪಶುಸಂಗೋಪನೆ ಮೀನುಗಾರಿಕೆ ಮತ್ತೊಂದು ಅಂತ ಹೇಳ್ಬಿಡಿ. ಇಷ್ಟಕ್ಕೆ ಬಂದಂಗೆ ಹೇಳಕ್ಕಾಗಲ್ಲ. ಸಂವಿಧಾನಬದ್ಧವಾಗಿ ರಾಜ್ಯಪಾಲರಿಗೆ ಈಗಾಗಲೇ ಪಟ್ಟಿ ಹೋಗಿದೆ. ರಾಜ್ಯಪಾಲರು ಆಗುತ್ತೆ. ಇವತ್ತೇನು ಅಂತ ಇವತ್ತು ಡಿಬೇಟ್ ಅಲ್ಲಿ ಕೂತ್ಕೊಂಡ ತಕ್ಷಣ ಇವತ್ತೇ ಎಲ್ಲ ಮುಗಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳಕ್ಕಾಗಲ್ಲ. ರಾಜ್ಯಪಾಲರಿಗೆ ಹೋಗಿದೆ. ರಾಜ್ಯಪಾಲರು ತಗೊಳ್ಳೋ ತೀರ್ಮಾನ ನಾವ್ ಹೇಳಕ್ಕಾಗಲ್ಲ. ಅದು ಅವ್ರ ಕೆಲಸ. ಆದ್ರೆ ಇವತ್ತು ರಾತ್ರೋರಾತ್ರಿ ತರಾತುರಿಯಾಗಿ ಸಿದ್ದರಾಮಯ್ಯನವರು ಎಲ್ಲಿ 17 ಜನ ಡಿಸ್ಕ್ವಾಲಿಫೈ ಮಾಡ್ಬಿಡಪ್ಪ ಫಸ್ಟ್, ಇಲ್ಲ ಅಂದ್ರೆ ಅವ್ರು ಮತ್ತೆ ತಿರುಗಿ ಅವ್ರದೇ ಸಭಾಧ್ಯಕ್ಷರು ಬರ್ತಾರೆ, ಅವ್ರಿಗೆ ಕ್ಷಮೆ ಕೊಡ್ತಾರೆ, ಮತ್ತೆ ಶಿಕ್ಷೆ ಆಗ್ಲಿ ಬಂದು ನಿಂತ್ಕೊಂಡ್ರು ಚುನಾವಣೆಗೆ. ರಮೇಶ್ ಕುಮಾರ್ ಯಾಕೆ ಖರ್ಗೆಯನ್ನು ಸೋಲಿಸಬೇಕು ಅಂತ ನಿಮ್ಮ ಸರ್ಕಾರ ಬರಲಿ ಅಂತ ಸಹಕಾರ. ಸರ್ವೋಚ್ಚ ನ್ಯಾಯಾಲಯ ಇವತ್ತು ಡೈರೆಕ್ಷನ್ ಮತ್ತೆ ಸಭಾಧ್ಯಕ್ಷರಿಗೆ ಬಿಟ್ಕೊಡ್ತಾರೆ. ಸಭಾಧ್ಯಕ್ಷರು ತೀರ್ಮಾನ ತಗೊಂಡವ್ರಿಗೆ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರು ಉಚ್ಚಾಟನೆ ಮಾಡೋದು. ಹಂಗಾಗಿ ಅನರ್ಹರು ಬಂದು ಮತ್ತೆ ಮಂತ್ರಿಗಳಾಗ್ತಾರ ಅಥವಾ ಬಿದ್ರು ಮೀಸೆ ಜಟ್ಗೂ ಕೊಡ್ತಾರೆ. ತೀರ್ಮಾನ ಆಗಿದೆ. ತೀರ್ಮಾನ ಮಾಡಿದಾಗ ಕ್ಯಾಬಿನೆಟ್ ಇವತ್ತು ಮಾನದಂಡದಲ್ಲಿ 5 ಲಕ್ಷ ಪ್ಲೀಸ್ ಅಲ್ಲ ಕುಮಾರ್ ಅವರು ಬರಕ್ಕೆ ಕೊಟ್ರಿ. ಬರಬೇಡ ಅಂತ ಹೇಳಿದ್ರು. ಬಿಜೆಪಿ ಪಕ್ಷದ ದೊಡ್ಡ ಮಹಾನಾಯಕರು ಇನ್ನು ಬೇಗ ತೇಜಸ್ವಿ ಸೂರ್ಯ ಅಂತ ಹೇಳಿ ಇಲ್ಲ ಪ್ರತಾಪ್ ಸಿಂಹ ಅಂತ ಹೇಳಿ ಏನೋ ಒಂದಷ್ಟು ಅವರೇ ಕೋಮುವಾದಿಗಳಾದ ನಂಬೋದು ಪ್ರಾಮಾಣಿಕರಿದ್ದಾರೆ. ಅವರು ಲೂಟಿಕೋರರು ಒಂದ್ ನಿಮಿಷ ಈ ಗೊಂದಲಗಳಿಗೆಲ್ಲ ಯಾವ ಪುರುಷ ಅನೌನ್ಸ್ ಆಗ್ತದೆ. ಇವತ್ತು ಅನೌನ್ಸ್ ಆದ್ಮೇಲೆ ಮಂತ್ರಿಮಂಡಲ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದು ರಾಜ್ಯಪಾಲರ ಅಂಗಳದಲ್ಲಿದೆ. ಅವ್ರ ಅಂಕಿತ ಹಾಕಿದ ತಕ್ಷಣ ಅನೌನ್ಸ್ ಆಗ್ತದೆ. ವೀಕ್ಷಕರ ಇದು ಇವತ್ತಿನ ಸ್ಟೋರಿ ಬೋರ್ಡ್ ನಿಖರ ಸುದ್ದಿಗಾಗಿ ನೋಡ್ತಾ